ಆತನನ್ನು ಹೊಡೆಯೋದಕ್ಕೆ ದರ್ಶನ ಪಡೆ ಅಟ್ಟಹಾಸದ ವಿರುದ್ಧ ಇದೆಯಲ್ಲ ದೂರು ನೀಡಿದ್ದಾರೆ ಈಗ ಗನ್ಮ್ಯಾನ್ ನಾಗೇಶ್ ಮರುದಿನ ಹತ್ತಿರದ ಠಾಣೆಯಲ್ಲಿ ನಾಗೇಶ್ ದೂರು ಕೂಡ ನೀಡಿದ್ದಾರೆ ಈ ಪಟಾಲಂ ಬಂದು ಭಯಪಡಿಸ್ತಾ ಇತ್ತು ಈ ಸಂಬಂಧ ದರ್ಶನ್ ವಿಚಾರಣೆಗೆ ಅವರ ಮನೆಗೆ ತೆರಳಿದ್ದಂತಹ ಪಟಾಲಂ ಪ್ರಭಾವಿ ರಾಜಕಾರಣಿಯೊಬ್ಬರು ದರ್ಶನ್ ಪರ ಲಾಬಿ ಮಾಡಿ ಕೇಸ್ ಕ್ಲೋಸ್ ಮಾಡಿಸಿದ್ರು ಆ ಕೇಸನ್ನ ಒಬ್ಬ ಲಾಬಿ ಮಾಡ್ಕೊಂಡು ಕ್ಲೋಸ್ ಮಾಡಿಸಿದ್ನಂತೆ ದರ್ಶನ್ ಪುಂಡರನ್ನ ಒಬ್ಬಂಟಿಯಾಗಿ ಹೆಡೆಮುರಿ ಕಟ್ಟಿದ್ದ ಗನ್ಮ್ಯಾನ್ ನಾಗೇಶ್ ದರ್ಶನ್ ಪಡೆ ಅಟ್ಟಹಾಸದ ವಿರುದ್ಧ ದೂರು ಕೂಡ ನೀಡಿದ್ದ ಗನ್ಮ್ಯಾನ್ ನಾಗೇಶ್ ಮರುದಿನ ಹತ್ತಿರದ ಠಾಣೆಯಲ್ಲಿ ನಾಗೇಶ್ ದೂರನ್ನ ನೀಡಿದ್ರು ಅಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಯ ಪ್ರಭಾವದಿಂದಾಗಿ ಆ ಕೇಸನ್ನು ಕ್ಲೋಸ್ ಮಾಡಿಸಿದ್ರಂತೆ ಈ ಸಂಬಂಧ ದರ್ಶನ್ ವಿಚಾರಣೆಗೆ ಅವರ ಮನೆಗೆ ತೆರಳಿದ್ದ ಅಲ್ಲಿನ ಇನ್ಸ್ಪೆಕ್ಟರ್ ತೆರಳಿದ್ರು ಆದರೆ ಸ್ಥಳೀಯ ರಾಜಕಾರಣಿಯ ಪ್ರಭಾವ ಬೀರಿ ವಿಚಾರಣೆ ನಡೆಯದಂತೆ ನೋಡಿಕೊಂಡಿದ್ದ ಇದರಿಂದ ಬೇಜಾರಾಗಿ ಶಾಸಕ ಉದಯ್ ಬಳಿ ಕೆಲಸ ತೊರೆದಿದ್ದಂತಹ ನಾಗೇಶ್ ಶಾಸಕ ಉದಯ್ನಿಂದ ಆತ ಕೆಲಸವನ್ನು ಕೂಡ ಕಳ್ಕೊಂಡಿದ್ದ ಅಂದು ಗನ್ಮ್ಯಾನ್ ನಾಗೇಶ್ ನ್ಯಾಯ ಕೊಡಿಸಬೇಕಿತ್ತು ಆದರೆ ಕೊಡಿಸಲಿಲ್ಲ ಒಬ್ಬ ಪ್ರಾಮಾಣಿಕ ಗನ್ಮ್ಯಾನ್ ನಾಗೇಶ್ ಮೇಲೆ ಈ ಕೆಲ ನಾಯಿಗಳು ದಾಳಿಯನ್ನ ಮಾಡ್ತಾರೆ ಕಂಡು ನಾಯಿಗಳು ನಿದ್ದೆಯಲ್ಲಿದ್ದಂತಹ ನಾಗೇಶ್ ಮನೆಗೆ ಹೋಗಿ ಆತನನ್ನ ಎದ್ದೇಳಿಸಿ ಆತನಿಗೆ ದಾಳಿಯನ್ನ ಮಾಡ್ತಾರೆ ಹೊಡಿತಾರೆ ಯಾಕೆ ಹೊಡಿತಾರೆ ಗೊತ್ತಾ ಅಲ್ಲಿ ಯಾವುದೋ ಶಾಸಕನ ಹೆಸರು ಹೇಳಿದ್ರು ಈಗ ಶಾಸಕ ಉದಯ್ ಆತನಿಗೆ ಆತನ ಅಂಗರಕ್ಷಕನಾಗಿದ್ದ ನಾಗೇಶ್ ಎನ್ನುವಂತಹ ಎಸ್ಕಾರ್ಟ್ ಇದಾರಲ್ಲ ಉದಯ್ ಎನ್ನುವಂತಹ ಶಾಸಕನ ಎಸ್ಕಾರ್ಟ್ ಆಗಿದ್ದ ಆ ಸಂದರ್ಭದಲ್ಲಿ ಈ ಡಿ ಗ್ಯಾಂಗ್ನ ಕೆಲ ಬೌನ್ಸರ್ಸ್ಗಳು ಅಂತ ಕರೆಸಿಕೊಳ್ಳುವ ಕೆಲ ಸೋ ಕಾಲ್ಡ್ ಅಂಗರಕ್ಷಕರಿದ್ದಾರಲ್ಲ ಇವರು ಕೇವಲ ದರ್ಶನಿಗೆ ಮಾತ್ರ ಪ್ರವೇಶ ಬಿಟ್ಟರು ಆದರೆ ನಾಗೇಶ್ ಏನು ಮಾಡಿದ್ರು ಅಂತ ಹೇಳಿದ್ರೆ ದರ್ಶನ್ ಪಟಾಲಮ್ಮನ ಕೆಳಗಿಳಿಸಿದ್ರು ಆ ಕೋಪವನ್ನು ತೀರಿಸಿಕೊಂಡಿದ್ದು ಹೇಗೆ ಗೊತ್ತಾ ಅಂಗರಕ್ಷಕ ನಾಗೇಶ್ ಮಲಗಿದ್ದಾಗ ಆತನನ್ನ ಎದ್ದೇಳಿಸಿ ಆತನ ಮುಖಕ್ಕೆ